ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಇಲ್ಲಿ? ಗೀತಾ ವಿಜಯ್ ಕಣ್ತರಿಸೋ ಪ್ರಯತ್ನ ಮಾಡ್ತಿದ್ದಾಳೆ. ಹಾಗಿದ್ರೆ ವಿಜಯ್ ಕೂಡ ಗೀತಾಗೆ ಏನೋ ಹೇಳಬೇಕು ಅಂತ ಬಂತಾನೆ. ಏನಪ್ಪ ಅದು? ಏನು ಹೇಳ್ತಿದ್ದಾನೆ? ಈ ಕಡೆ ಗೀತಾ ಹೇಳುವುದೇನು? ಹಾಗಿದ್ರೆ ವಿಜಯ್ ಡ್ರಾಮಾ ಮಾಡ್ತಿದ್ದಾನೆ. ಏನಾಗ್ತಿದೆ ಇಲ್ಲಿ? ಇದನ್ನೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಭಾನುಮತಿ ಮಗ ಕಿರಣ್ ತುಂಬ ಒಳ್ಳೆಯವನು, ಅಮ್ಮನ ದ್ವೇಷ ಮಾಡ್ತಿದ್ದ, ತಮ್ಮನೆಗೆ ಬಂದ ಅಂತ ಎಲ್ಲರೂ ಕೂಡ ನಂಬ್ಕೊಂಡಿದ್ದಾರೆ. ಬಟ್ ಇವತ್ತು ಅಮ್ಮ ಜೈಲಿಂದ ವಾಪಸ್ ಬಂದಿರುವುದರಿಂದ, ಶ್ರುತಿ ಒಪ್ಕೊಂಡಿರುವುದರಿಂದ ಕಿರಣ್ ಮನಸ್ಥಿತಿ ಕೂಡ ಬದಲಾಗಿರಬಹುದು ಅಂತ ಅನ್ಕೊಂಡಿದ್ರು. ಆದರೆ ಸುಧಾರಾಣಿಯವರ ಮುಂದೆ ಆ ಸತ್ವ ಸ್ಫೋಟ ಆಗತ್ತೆ. ಕಿರಣಿ ಮನೆಗೆ ಬಂದಿರುವುದೇ ಆಸ್ತಿ ಉಳಿಯೋದಕ್ಕೆ, ದುಡ್ಡನ್ನ ಹೊಡೆಯೋದಕ್ಕೆ. ಅವನು ಭಾನುಮತಿ ಮಗ ಅನ್ನೋದು ಪ್ರೂವ್ಡ್. ಯಾಕಂದ್ರೆ ಭಾನುಮತಿಗಿರೋ ಖತರ್ನಾಕ್ ಬುದ್ಧಿ ಕಿರಣ್ಗೂ ಇದೆ ಅಂತ. ಈ ಕಡೆ ಬೆಳಗ್ಗೆ ಆಗ್ತಿದ್ದಾಗೆ ಎಲ್ಲರೂ ಕೂಡ ಮಾತಾಡ್ತಿದ್ದಾರೆ. ಈ ಕಡೆ ಸುಧಾರಾಣಿಗೆ ಸಖತ್ತಾಗಿ ಚಳಿ ಬಿಡಿಸಿದ್ವಿ ನೆನ್ನೆ ರಾತ್ರಿ, ಹಾಗೆ ಹೀಗೆ ಇದೇ ರೀತಿ ಅವಮಾನ ಮಾಡಬೇಕು, ಅವಮಾನ ಸಹಿಸೋಕಾಗದೆ ಅವಳ ಮನೆಯಿಂದ ಆಚೆ ಹೋಗಬೇಕು. ಒಳ್ಳೆಯವ್ರು ಯಾವತ್ತೂ ಕೂಡ ಒಳ್ಳೆಯವರಾಗಿ ಇರ್ತಾರೆ ಅಂತ ಕೆಟ್ಟವ್ರು ಒಳ್ಳೆಯವರಾಗೋಕ್ಕೆ ಸಾಧ್ಯ ಇಲ್ಲ. ಇಂಥ ಕೆಟ್ಟವರು ನಮ್ಮ ಮಧ್ಯೆ ಇರುವಷ್ಟು ದಿನ ನಮಗೆ ತೊಂದರೆ ಆಗುತ್ತೆ. ಇವಳನ್ನು ಹೇಗಾದರೂ ಮಾಡಿ ಹೊರಗಡೆ ಕಳಿಸ್ಬೇಕು. ನಮ್ಮ ವಿಜಿಗಂತೂ ಬುದ್ಧಿ ಇಲ್ಲ, ನಾವೇನಾದರೂ ಮಾಡಬೇಕು ಅಂತ ಅನ್ಕೋತಿದ್ದಾರೆ. ಅಷ್ಟರಲ್ಲಿ ಈ ಕಡೆ ಗೀತಾ ತುಂಬಾ ಅಪ್ಸೆಟ್ ಆಗಿದ್ದಾಳೆ. ಬಿಕಾಸ್ ಇಲ್ಲಿ ಭಾನುಮತಿ ಗೀತಾ ಮತ್ತು ವಿಜಿಗೆ ಕಾಫಿ ತಂದು ಕೊಟ್ಟು 5,000 ರೂಪಾಯಿ ಕೀಳಿ ಅದ್ರ ಮುಖಾಂತರ ಅವಳು ಬ್ಯಾಂಕ್ ಅಕೌಂಟ್ನ ಆ್ಯಕ್ಟಿವೇಟ್ ಮಾಡಿಸ್ಕೊಂಡಿದ್ದು ಎಲ್ಲವೂ ಕೂಡ ಗೀತಾಗೆ ಉರಿದೋಗ್ತಿದೆ. ಬಿಕಾಸ್ ವಿಜಿ ಎಲ್ಲವನ್ನ ಕೂಡ ನಂಬ್ತಿದ್ದಾನೆ, ಹಳ್ಳಕ್ಕೆ ಬೀಳ್ತಿದ್ದಾನೆ ಅನ್ನೋ ರೀಸನ್ ಇದ್ದ. ಈ ಕಡೆ ವಿಜಿ ಅಂತೂ ಪ್ರತಿಯೊಂದನ್ನು ಹೊರಗಡೆ ಹೋಗ್ಬೇಕಿದ್ರೆ ಗೀತಾನ ಪ್ರತಿಯೊಂದನ್ನು ಕೇಳಬೇಕಾದ್ರೆ ಪ್ರತಿಯೊಂದನ್ನು ಭಾನುಮತಿನೇ ಕೊಡ್ತಿದ್ದಾರೆ. ಭಾನುಮತಿ ಕೊಡ್ತಿರ್ಬೇಕಿದ್ರೆ ಅಮ್ಮ ನೀವು ಅಂದಾಗ ಇದೀಗ ನನಗೇನು ಹೊಸ್ತಾ ವಿಜಯ್? ಯಾವಾಗಲೂ ಕೂಡ ನಾನೇ ತಾನೇ ಕೊಡ್ತಿದ್ದಿದ್ದು, ಹಳೆ ದಿನಗಳೆಲ್ಲ ಎಷ್ಟು ಚೆನ್ನಾಗಿತ್ತು ಅಂತ. ಹೌದಮ್ಮ, ನಿನ್ನಂಥ ಹಾಲಂತ ಮನಸ್ಸು, ಯಾವುದೇ ರೀತಿ ಕಲ್ಮಶ ಕೂಡ ಇಲ್ಲ ಅಂದಾಗ ಹೌದು ನೀನು ಅರ್ಥ ಮಾಡ್ಕೊಂಡಿದ್ಯಾ, ಬೇರೆ ಯಾರು ಕೂಡ ಅರ್ಥ ಮಾಡ್ಕೊಂಡಿಲ್ಲ ಅಂದಾಗ ಖಂಡಿತ ಅಮ್ಮ ಅವ್ರಿಗೂ ಕೂಡ ಒಂದಿನ ಅರ್ಥ ಆಗತ್ತೆ ಅಂತಾರೆ. ಅರ್ಥ ಆಗುತ್ತೋ ಬಿಡುತ್ತೋ ನನಗೆ ಬೇಡ ವಿಜಯ್, ಆದರೆ ನೀನು ನನ್ನನ್ನು ಅರ್ಥ ಮಾಡ್ಕೊಂಡೆ ಅಲ್ವಾ, ಅದಕ್ಕಿಂತ ಖುಷಿ ಮತ್ತೊಂದಿಲ್ಲ ಅಂತ. ನಂತರ ಈ ಕಡೆ ಗೀತಾ ಅಂದಾಗ ಗೀತಾ ಎಲ್ಲೂ ದೇವಸ್ಥಾನಕ್ಕೆ ಹೋಗ್ತಿದ್ಲು ಅಂತ ಧ್ವನಿ ಕೇಳಿಸ್ತು ಅಂತ. ಸರಿಯಮ್ಮ ನನಗೆ ಸ್ವಲ್ಪ ಕೆಲಸ ಇದೆ, ಹೊರಗಡೆ ಹೋಗಿ ಬರ್ತೀನಿ ಅಂತ ವಿಜಯ್ ಹೋಗ್ತಾನೆ. ಈ ಕಡೆ ಅವರ ಕಾರ್ಡ್ ಆಕ್ಟಿವೇಟ್ ಆಗದೆ ಇದ್ರು ಅಂದಾಗೆ ಅಮ್ಮ ಮಗ ಇಬ್ರು ಕೂಡ ಖುಷಿ ಪಡ್ತಿದ್ದಾರೆ. ಅಮ್ಮ ಫೈನಲಿ ನೀನು ಸಾಧಿಸ್ಬಿಟ್ಟೆ ಅಂದಾಗ ಹೌದು ಕಿರಣ್, ಎಲ್ಲವೂ ಕೂಡ ನಾನು ಅನ್ಕೊಂಡಾಗೆ ಆಗ್ತಿದೆ. ನನ್ನ ಕಾರ್ಡ್ ಸಿಕ್ತು, ನನ್ನ ಅಕೌಂಟ್ ಸಿಕ್ತು, ಅದ್ರೊಳಗಿರೋದೆಲ್ಲ ನಾನು ಸಂಪಾದನೆ ಮಾಡಿರೋದು, ಎಲ್ಲ ಕೂಡ ಅಮೌಂಟ್ ನಂದೆ. ನಿನ್ಗೆ ಎಷ್ಟು ಬೇಕೋ ಅಷ್ಟನ್ನ ನೀನು ತೊಗೊಂಡು ಖರ್ಚು ಮಾಡ್ಕೊಂಡು ನಿನ್ನ ಸಮಸ್ಯೆನ ಬಗೆಹರಿಸ್ಕೊ. ಯಾಕೆ ಏನು ಅಂತ ಕೇಳೋದಿಲ್ಲ, ಬಿಕಾಸ್ ಅದು ಎಲ್ಲವೂ ಕೂಡ ನಿಮಗೋಸ್ಕರನೇ ಅಲ್ವಾ ನಾನು ಮಾಡಿರೋದು. ಆ ಸಂಪಾದನೆ ಏನಿದ್ರು ನಿಮ್ದೇನೆ, ನನ್ನ ಮಕ್ಳಿಗಲ್ದೆ ಇನ್ಯಾರಿಗೋಸ್ಕರ. ಅದು ಯಾಕೆ ಏನು ಅನ್ನೋ ಪ್ರಶ್ನೆ ಅಂತೂ ಮಾಡೋದಿಲ್ಲ. ಏನು ಬೇಕೋ ಅದನ್ನು ಯೂಸ್ ಮಾಡ್ಕೊ ಅಂತ ಹೇಳ್ತಿದ್ದಾರೆ. ಅದರಂದು ಡಬಲ್ ಖುಷಿ ಆಗ್ತದೆ ಕಿರಣ್ಗೆ. ಇದೆಲ್ಲ ಕೂಡ ಒಂದು ಕಡೆ ನಡೀತಾ ಇದ್ರೆ ಈ ಕಡೆ ಗೀತಾ ತುಂಬ ಅಪ್ಸೆಟ್ ಆಗಿ ಬಂದು ಕೂತ್ಕೋತಾಳೆ. ಯಾಕೆ ಏನಾಯಿತು ಅಂದಾಗ ಇನ್ನೇನೇ ಹೇಳಬೇಕು ಅತ್ತೆ, ನಿಮ್ಮ ಮಗನಿಗೆ ವಿಜಿಗೆ ತಲೆನೇ ಇಲ್ವಾ? ಬೆಳ್ಳಂಬೆಳಗ್ಗೆ ಬಂದು ಆ ಭಾನುಮತಿ ಕಾಫಿ ಕೊಟ್ಲು. ಕಾಫಿ ಕೊಟ್ಬಿಟ್ಟು ಏನೇನು ಕೆಲಸ ಮಾಡಿಸ್ಕೋಬೇಕು ಎಲ್ಲ ಕೆಲಸ ಮಾಡಿಸ್ಕೊಂಡು ದುಡ್ಡು ಕೇಳಿದ್ಲು. ಹಾಗೆ ಅಕೌಂಟ್ ಕೂಡ ಆ್ಯಕ್ಟಿವೇಟ್ ಆಯಿತು. ವಿಜಿಗೇನು ಬುದ್ಧಿ ಬೇಡವಾ? ಹೇಳಿದ ಮಾತನ್ನು ಹಾಗೆ ನಂಬಿಡ್ತಾನಲ್ಲ, ಸ್ವಲ್ಪ ಕೂಡ ಯೋಚನೆನೇ ಮಾಡೋದಿಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ಕಿರಣ್ ಬಗ್ಗೆ ಎತ್ತುತ್ತಾರೆ ವಿಶ್ವನ. ಕಿರಣ್ ಬಗ್ಗೆ ವಿಶ್ವ ಎತ್ತುತ್ತಿದ್ದಾಗ ಸುಧಾರಾಣಿಯವರು ಒಂದು ಚಮಕನ್ನ ಕೊಡ್ತಾರೆ. ಕಿರಣ್ ಕೂಡ ಹೊರತಾಗಿಲ್ಲ, ಕಿರಣ್ ಕೂಡ ಸಾಮಾನ್ಯ ಅಲ್ಲ. ಅವನಿಗೆ ಮನೆಗೆ ಬಂದಿರೋದೇ ದುಡ್ಗೋಸ್ಕರ. ಅವನಿಗೂ ಅಮ್ಮನ ಬುದ್ಧಿನೇ ಇರೋದು. ಅಮ್ಮ ಮಗ ಇಬ್ರು ಸೇರ್ಕೊಂಡು ಪ್ಲಾನ್ ಮಾಡ್ಕೊಂಡೆ ಬಂದಿದ್ದಾರೆ ಅಂತ. ಏನು ಎಂತೂ ಅಂದಾಗ ನಾನು ರಾತ್ರಿ ತಾನೇ ಕೇಳಿಸ್ಕೊಂಡೆ, ಯಾರಪ್ಪ ಫೋನ್ ಮಾಡ್ತಿರೋದು ಅಂತ. ಆಗ ಅವ್ನು ಮಾತಾಡ್ತಿದ್ದ, ದುಡ್ಡು ಹುಡ್ಕೊಂಡು ಬರ್ತೀನಿ, ನನಗೆ ದುಡ್ಡು ಮುಖ್ಯ, ಆಸ್ತಿ ಹೊಡಿಯೋಕೆ ಬಂದಿದ್ದೀನಿ, ಹಾಗೆ ಹೀಗೆ ಅಂತಿದ್ದಾಗ ಓ ಮೈ ಶಿಟ್ ಗಾಡ್, ಇಂಥ ಬುದ್ಧಿ ಬೇರೆ ಕಲ್ತಿದ್ದಾನೆ. ಹಾಗಿದ್ರೆ ಇವನು ಕೂಡ ಭಾನುಮತಿ ಸೇರ್ಕೊಂಡೆ ಇವನ್ನೆಲ್ಲ ಕೂಡ ಪ್ಲಾನ್ ಮಾಡ್ತಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಇದು ಗೊತ್ತಾಗ್ತಿದ್ದಾಗೆ ಗೀತಾ ಜೈಲರ್ನ ಭೇಟಿ ಮಾಡ್ತಾಳೆ. ಜೈಲರ್ನ ಭೇಟಿ ಮಾಡ್ತಿದ್ದಾಗೆ ಜೈಲರ್ ಶ್ರುತಿ ಹೇಗಿದ್ದಾಳೆ ಅಂದಾಗ ಅವಳಿಗೇನು ಬಂದಾಸಾಗಿದ್ದಾಳೆ. ಜೈಲ್ಗೆ ನಾನು ಬಂದಿದ್ದೀನಿ ಅನ್ನೋದೇ ಇಲ್ಲ ಅಂತ ಹೇಳ್ತಿದ್ದಾರೆ. ಹೌದಾ, ಅವ್ಳಿಗೆ ಯಾರು ನೋಡೋಕೆ ಬಂದಿದ್ರ ಅಂದಾಗ ಹೌದು ಬಂದಿದ್ದ, ಕಿರಣ್ ಬಂದಿದ್ದ ನೋಡೋದಕ್ಕೆ ಅಂತಾರೆ. ಜೊತೆಗೆ ನಿನ್ನೆ ಮಾತ್ರ ಅಲ್ಲ, ಅವನು ಭಾನುಮತಿಗೆ ಶಿಕ್ಷೆ ಆಗಬೇಕಿತ್ತಲ್ವ, ಅದ್ರ ಹಿಂದಿನ ದಿನ ಕೂಡ ಶ್ರುತಿನ ಕರ್ಕೊಂಡು ಬಂದಿದ್ದ. ಅದಾದ ಮೇಲೆ ಭಾನುಮತಿ ಕೇಸ್ ಉಲ್ಟಾ ಆಗಿದ್ದು ಅಂತ. ಹೌದಾ, ಹಾಗಿದ್ರೆ ಇದೆಲ್ಲವೂ ಕೂಡ ಭಾನುಮತಿ ಪ್ಲಾನ್. ಹೌದು, ಇದೆಲ್ಲವೂ ಕೂಡ ಭಾನುಮತಿ ಪ್ಲಾನ್. ಹಾಗಿದ್ರೆ ಮಗಳನ್ನ ಕಳಿಸಿ ಇವಳು ಆಚೆ, ಹೌದು ಮಗಳನ್ನೇ ಕಳಿಸಿ ತಾನು ಆಚೆ ಬಂದಿದ್ದಾಳೆ. ಹಾಗಂತ ಮಗಳನ್ನಂತೂ ಬಿಡೋದಿಲ್ಲ ಅವಳು. ಮಗಳನ್ನ ಹೊರಗಡೆ ಕರ್ಕೊಂಡು ಬರ್ತಿದ್ದಾಗ 3 ಜನ ಕೂಡ ಎಸ್ಕೇಪ್ ಆಗ್ತಾರೆ. ಆದಷ್ಟು ನೀವು ಅವರಿಂದ ದೂರ ಇರೋದೇ ಒಳ್ಳೇದು ಅಂತ ಜ್ಯುವೆಲ್ಲರ್ ಹೇಳ್ತಿದ್ದಾರೆ. ಹಾಗಿದ್ರೆ ಮತ್ತೆ ಸಾಕ್ಷಿನ ಕೊಡೋದ್ರಿಂದ ಏನಾದ್ರು ಚೇಂಜಸ್ ಆಗುತ್ತಾ, ಅವ್ಳಿಗೆ ಶಿಕ್ಷೆ ಆಗುತ್ತಾ ಅಂದಾಗ ಅದು ಹೀಗಾಗುತ್ತೆ. ಹಳೆ ಸಾಕ್ಷಿಗಳು ಇಟ್ಕೊಂಡು ಏನೂ ಕೂಡ ಮಾಡೋಕ್ಕಾಗೋದಿಲ್ಲ. ಬಿಕಾಸ್ ಆ ಸಾಕ್ಷಿಗಳ ಮುಂದೆನೇ ತಾನೇ ಶ್ರುತಿ
ಕೊಟ್ಟಿರೋ ಹೇಳಿಕೆ ನಿಜ ಅಂತ ಅಂದ್ಕೊಂಡು ಅವಳಿಗೆ ಶಿಕ್ಷೆ ಆಗಿರೋದು. ಈಗೇನಾದರೂ ಭಾನುಮತಿ ಬಂದು ಕೂಡ ನಾನೇ ಕೊಲೆ ಮಾಡಿರೋದು ಅಂದರೂ ಕೂಡ ಕೋರ್ಟ್ ಒಪ್ಕೊಳ್ಳೋದಿಲ್ಲ. ಅಷ್ಟು ಮಟ್ಟಿಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದು ಭಾನುಮತಿ, ಅಷ್ಟು ಚಂದ ಪ್ಲ್ಯಾನ್ ಮಾಡಿದಾಳೆ. ಆದಷ್ಟು ನೀವು ಅವಳಿಂದ ದೂರ ಇರುವುದು ಒಳ್ಳೆಯದು ಅಂತ ಜ್ಯುವೆಲ್ಲರ್ ಹೇಳ್ತಾರೆ. ಈ ಮಾತನ್ನು ಕೇಳಿಸ್ಕೊತಿದ್ದಾಗೆ ಗೀತಾಗೆ ಆತಂಕ ಶುರುವಾಗುತ್ತೆ. ಏನಪ್ಪ ಇದು, ಹಾಗಾದರೆ ಇದೆಲ್ಲವೂ ಕೂಡ ಪ್ರೀ ಪ್ಲ್ಯಾಂಡಾ ಅಂತ. ಬಿಕಾಸ್ ಅವಳಿಗೆ ಇದೆಲ್ಲವೂ ಕೂಡ ಅನಿಸಿ ಜ್ಯುವೆಲ್ಲರ್ ಹತ್ರ ಹೋಗೋದಕ್ಕೆ ಕಾರಣ ಅವಳು ರೂಮಲ್ಲಿ ಕಿರಣ್ ಕಳ್ಳ ಅನ್ನೋದು ಗೊತ್ತಾಗ್ತಿದ್ದಾಗೆ ಮನೇಲಿ ಶ್ರುತಿ ರೂಮ್ಗೆ ಹೋಗ್ತಾಳೆ. ಶ್ರುತಿ ರೂಮ್ಗೆ ಹೋಗಿ ಎಲ್ಲವನ್ನ ಕೂಡ ಚೆಕ್ ಮಾಡಿದಾಗ ಅವಳಿಗೆ ಡೈರಿ ಸಿಗುತ್ತೆ. ಡೈರಿಲಿ ಕೂಡ ಎಲ್ಲ ರೀತಿ ಇನ್ಫಾರ್ಮೇಷನ್ಸ್ ಇರುತ್ತೆ, ಬರ್ದಿರೋದೆಲ್ಲ ಇರುತ್ತೆ. ಇದನ್ನೆಲ್ಲ ಕೂಡ ಓದಿರ್ತಾಳೆ. ಅದಕ್ಕೋಸ್ಕರನೇ ಅವಳಲ್ಲಿಗೆ ಬಂದಿರ್ತಾಳೆ. ಅದಾದ ನಂತರ ಜ್ಯುವೆಲ್ಲರ್ ಹಾಡಿದ ಮಾತು ಕೇಳಿಸ್ಕೊಂಡು ಹಾಗಿದ್ರೆ ಆ ಡೈರಿ ಹೇಗೆ ಬಂತು, ಹಾಗಿದ್ರೆ ಭಾನುಮತಿ ಅಂತೂ ಡೈರಿ ತಂದಿಡೋಕ್ಕೆ ಸಾಧ್ಯ ಇಲ್ಲ. ಅವಳು ಆಲ್ರೆಡಿ ಮನೆಯಿಂದ ಹೋಗಿದ್ಲು. ಅವಳು ಎಲ್ಲ ವಸ್ತುಗಳನ್ನ ಸುಟ್ಟಾಕಿದ್ವಿ. ಶ್ರುತಿ ಕೂಡ ಪರ್ಸ್ನಲ್ ಡೈರಿನ ಬಿಟ್ಟು ಹೋಗೋಕೆ ಸಾಧ್ಯ ಇಲ್ಲ. ಇದನ್ನೆಲ್ಲವನ್ನ ಕೂಡ ನೋಡ್ತಿದ್ರೆ ಕಿರಣ್ ಬಂದಾಗಲೇ ಡೈರಿ ಇಟ್ಟಿದ್ದಾನೆ. ಇಷ್ಟು ದಿನ ಇಲ್ಲದೇ ಇರೋ ಡೈರಿ ಇವಾಗ ಹೇಗೆ ಬಂತು, ಇದನ್ನೆಲ್ಲ ಪಕ್ಕಾ ಪ್ಲ್ಯಾನ್ ಮಾಡಿಕೊಂಡೇ ಮಾಡಿದ್ದಾರೆ ಅಂತ ಅನಿಸ್ಬಿಡುತ್ತೆ ಗೀತಾಗೆ. ಈ ವಿಷಯನ ಮೊದಲು ವಿಜಿಗೆ ಹೇಳಬೇಕು ಅಂತ ವಿಜಿ ಕಾಲ್ ಮಾಡ್ತಾಳೆ. ವಿಜಿ ಕಾಲ್ ಮಾಡಿದೆ, ಎಲ್ಲಿದೆಯಾಗಿತ್ತಾ, ನಾನು ಕೂಡ ನಿಂಗೆ ವಿಷಯ ಹೇಳಬೇಕಿತ್ತು ಅಂದಾಗ ನಾನು ಕೂಡ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕಿತ್ತು ವಿಜಿ, ನಾನು ಹೇಳೋ ಜಾಗಕ್ಕೆ ಬಂದ್ಬಿಡು ಅಂತ ಹೇಳ್ತಾಳೆ. ಸರಿ ಆಯಿತು ಅಂತ ವಿಜಯ್ ಕೂಡ ಬರ್ತಾನೆ. ಇಬ್ಬರು ಭೇಟಿ ಆಗುತ್ತೆ. ನೋಡು ವಿಜಯ್, ಕೆಲವೊಂದು ವಿಷಯಗಳನ್ನ ನಮಗೆ ಫೇವ್ರೆಟ್ ಜಾಗದಲ್ಲಿ ಇದ್ದಾಗ ಹೇಳೋ ವಿಷಯಗಳು ಡೈರೆಕ್ಟಾಗಿ ಮನಸ್ಸು ಮುಟ್ಟುತ್ತೆ ಅಂತಾನೆ ನಾನು ಈ ಜಾಗ ಕರೆದಿದ್ದು ಅಂತ ಹೇಳ್ತಿದ್ದಾನೆ. ಜೊತೆಗೆ ಏನು ಗೀತಾ, ಏನು ವಿಷಯ ಹೇಳಬೇಕು ಅಂತ ಅಂದ್ಕೊಂಡೆ ಅಂತ ಹೇಳ್ತಿದ್ದಾಳೆ. ಅಷ್ಟರಲ್ಲಿ ಆಲ್ರೆಡಿ ಈ ಕಡೆ ಹೇಗಾದರೂ ಮಾಡಿ ಅವಮಾನ ಮಾಡಿ ಭಾನುಮತಿನ ಇಲ್ಲಿಂದ ಆಚೆ ಆಗಬೇಕು ಅಂತ ಚಂದ್ರಿಕಾ, ಶೇಖರ್ ಹಾಗೆ ಸುಧಾರಾಣಿಯವರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಎಲ್ಲರಿಗೂ ಕಾಫಿ ಕೊಟ್ಟು ಭಾನುಮತಿ ಕಾಫಿ ಕೊಡದೆ ಸೆಕ್ಯೂರಿಟಿ ಗಾರ್ಡ್ಗೆ ಕಾಫಿ ಕೊಡೋಕೆ ಹೋಗ್ತಿದ್ದಾರೆ. ನಮಗೆ ಒಳ್ಳೇದು ಮಾಡು, ನಮ್ಮನ್ನು ಕಾಪಾಡೋರಿಗೆ ಕಾಫಿ ಕೊಡಬೇಕು, ಕೆಟ್ಟವ್ರಿಗಂತಲ್ಲ ಅಂತ ಹೇಳಿ ರಾತ್ರಿ ಹೊತ್ತು ಸಂಜೆ ಹೊತ್ತು ಟೀ ಕುಡಿದ್ರೆ ಜೊತೆ ಸಖತ್ತಾಗಿರತ್ತೆ ಅಂತ ಉರಿಸ್ತಿದ್ದಾರೆ. ಇದು ಯಾವುದನ್ನ ಕೂಡ ಉರಿಸ್ಕೊಳ್ಳೋಕೆ ಸಾಧ್ಯ ಆಗದಿರೋ ಭಾನುಮತಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ನಂತರ ಈ ಕಡೆ ಭಾನುಮತಿ ತನ್ನ ಮಗನ ಹತ್ರ, ನೋಡು ಕಿರಣ್, ನಿನ್ನ ಮನೆಯವರೆಲ್ಲ ಕೂಡ ನಂಬಿದ್ದಾರೆ, ಅದನ್ನು ಹಾಗೆ ಮೇಂಟೈನ್ ಮಾಡು ಅಂತ ಹೇಳ್ತಿದ್ದಾರೆ. ಬಟ್ ಅವ್ರಿಗೆ ಗೊತ್ತಿಲ್ಲ ಕಿರಣ್ ಬಂಡವಾಳ ಆಲ್ರೆಡಿ ಬೈಲಾಗಿದೆ ಅಂತ. ನಂತರ ಈ ಕಡೆ ವಿಜಿಗೆ, ನೋಡು ವಿಜಿ, ನೀನು ಏನು ಅನ್ಕೊಂಡಿದ್ಯಾ, ಆ ಡೈರಿನ ನೋಡಿ ನೀನು ಅದನ್ನೆಲ್ಲ ನಂಬಿದ್ಯಾ ಅಂತಿದ್ದಾಗೆ, ಹೌದು ಡೈರಿಲಿ ಶ್ರುತಿ ಎಲ್ಲ ಕೂಡ ಬರ್ತಿದ್ದಾಳಲ್ವಾ, ಅಲ್ಲೇ ಗೊತ್ತಾಗುತ್ತಲ್ವಾ ತಪ್ಪು ಮಾಡಿರೋದೆಲ್ಲ ಅವಳು ಭಾನುಮತಿ ಅಮ್ಮನ ಮೇಲೆ ಹಾಕಿದ್ದಾರೆ ಅಂತ. ಹಾಗಿದ್ರೆ ಡೈರಿ ಇಷ್ಟು ದಿನ ಎಲ್ಲೋಗಿತ್ತು ವಿಜಿ? ನಾವು ಅವ್ರ ರೂಮ್ನಾಗ ಎಷ್ಟೆಲ್ಲ ಹುಡುಕಿದ್ವಿ, ರೂಮ್ಗಳಲ್ಲಿರೋ ಎಲ್ಲ ವಸ್ತುಗಳನ್ನ ಆಚೆ ಹಾಕಿದ್ವಿ, ಆದರೂ ಕೂಡ ಡೈರಿ ಹೇಗೆ ಬಂತು? ಇದಕ್ಕೆ ಉತ್ತರ ಕೊಡು. ಅಷ್ಟು ದಿನ ನಮಗೆ ಕಾಣಿಸ್ತಿರೋ ಡೈರಿ ಇವತ್ತು ಹೇಗೆ ಕಾಣಿಸ್ತದೆ? ಇದೆಲ್ಲದು ಕೂಡ ಪ್ರೀ ಪ್ಲ್ಯಾನ್ ವಿಜು. ಇದೆಲ್ಲವನ್ನ ಕೂಡ ಕಿರಣ್ ಮಾಡಿದಾನೆ. ಕಿರಣ್ ಆ ಒಂದು ಡೈರಿನ ಆ ರೂಮಲ್ಲಿ ಇಟ್ಟಿದ್ದಾನೆ, ನೀನು ನೋಡಬೇಕು ಅಂತ. ಇವಾಗ ಬರ್ದಿರೋ ಡೈರಿ ಅದು ಅಂತ ಹೇಳ್ತಿದ್ದಾಳೆ. ಇದನ್ನೆಲ್ಲ ವಿಜಿ ನಂಬ್ತಾನ. ಜೊತೆಗೆ ಗೀತಾ ಮತ್ತಷ್ಟು ಸತ್ಯಗಳನ್ನ ಹೇಳ್ತಿದ್ದಾಳೆ. ಕಿರಣ್ ಕೂಡ ಭಾನುಮತಿ ಜೊತೆನೆ ಸೇರ್ಕೊಂಡಿದ್ದಾನೆ. ಆ ಒಂದು ಜಡ್ಜ್ಮೆಂಟ್ ಆಗೋ ಹಿಂದಿನ ದಿನ ಭಾನುಮತಿ ಬಳಿಗೆ ಶ್ರುತಿ ಅವನೇ ಕರ್ಕೊಂಡು ಹೋಗಿದ್ದು, ಆ ನಂತರನೇ ಶ್ರುತಿ ಬಂದಿದ್ದು. ಇದೆಲ್ಲವೂ ಕೂಡ ಪ್ರೀ ಪ್ಲ್ಯಾನ್ ವಿಜಿ, ಇದೆಲ್ಲವೂ ಕೂಡ ಭಾನುಮತಿ ಪ್ಲ್ಯಾನ್. ಯಾಕೆ ನಿನ್ಗೆ ಅರ್ಥ ಆಗ್ತಾ ಇಲ್ಲ? ಸ್ವಲ್ಪ ಯೋಚನೆ ಮಾಡು. ಇದೆಲ್ಲ ಕೂಡ ಹೇಗೆ ಸಾಧ್ಯ? ಸಾಕಷ್ಟು ಸಾಕ್ಷಿಗಳು ಕೂಡ ಇದೆ. ನಮ್ಮ ಕಣ್ಣ ಕಾಣ್ದಿರೋ ಡೈರಿ ಆಲ್ ಆಫ್ ಅ ಸಡನ್ ಹೇಗೆ ಕಾಣೋಕೆ ಸಾಧ್ಯ? ಭಾನುಮತಿ ಅಂತೂ ಬಂದಿರಲಿಲ್ಲ, ಆದರೆ ಕಿರಣ್ ಬಂದಿದ್ದ ಅಲ್ವಾ? ಇದೆಲ್ಲವೂ ಕೂಡ ಪ್ರೀ ಪ್ಲ್ಯಾನ್ ವಿಜಯ್ ಅಂತ ಹೇಳ್ತಿದ್ದಾಳೆ. ಹಾಗಿದ್ರೆ ವಿಜಯ್ ಈ ಒಂದು ಸತ್ಯನ ಅರ್ಥ ಮಾಡ್ಕೋತಾನೆ. ಅರ್ಥ ಮಾಡಿಕೊಂಡು ಸತ್ಯ ಏನು ಅನ್ನೋದನ್ನು ಸತ್ಯ ಸ್ಫುಟ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಅಥವಾ ವಿಜಯ್ಗೆ ಆಲ್ರೆಡಿ ಅವರು ಮಂಗ್ಪೂತಿ ಹೆಚ್ಚುಗೆ ಬಂದಿರೋರು ಅನ್ನೋದು ಗೊತ್ತಾಗಿ ಅವರನ್ನ ಪಕ್ಕದಲ್ಲೇ ಇಟ್ಕೊಂಡು ಸಾಕ್ಷಿ ಸಮೇತ ಹಿಡಿದಾಗಬೇಕು ಅಂತ ಅವನು ಅವ್ರ ದಾರಿಲೇ ಹೋಗಿ ಹೊಂಚಾಗ್ತಿದ್ದಾನೆ. ಏನಾಗ್ತದೆ ಇಲ್ಲಿ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.